ರಾತ್ರೋರಾತ್ರಿ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ. ಇವಾಗ ಚಿನ್ನವನ್ನ ಖರೀದಿ ಮಾಡಕ್ ಹೋಗ್ಬೇಡಿ, ಈ ಸಮಯದವರೆಗೂ ವೇಟ್ ಮಾಡಿ. ಎಲ್ಲ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ಗ್ರಾಮ್ ಚಿನ್ನದ ಬೆಲೆ ಎಷ್ಟು, ಯಾವಾಗ ಕಡಿಮೆ ಆಗುತ್ತೆ, ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಚಿನ್ನದ ಬೆಲೆ ಕಡಿಮೆ ಆಗಬೇಕು ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನೀವು ಎಷ್ಟು ಗ್ರಾಮ್ ಚಿನ್ನವನ್ನ ತಗೋಬೇಕು ಅನ್ಕೊಂಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಚಿನ್ನಾಭರಣ ಪ್ರಿಯರಿಗೆ ಗುಡ್ ನ್ಯೂಸ್. ದಿಢೀರನೆ ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ. ಯುದ್ಧಗಳ ಮಧ್ಯೆ ಬಿದ್ದ ಚಿನ್ನದ ಬೆಲೆ. ಭಾರತದಲ್ಲಿ ಚಿನ್ನಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದ್ದು, ಅದರಲ್ಲೂ ಭಾರತೀಯ ಮಹಿಳೆಯರು ಹಾಗೂ ಹೂಡಿಕೆದಾರರು ಅತ್ಯಂತ ಇಷ್ಟಪಡುವ ಹಳದಿ ಲೋಹ ಅಂದರೆ ಅದು ಬಂಗಾರ. ಕೆಲವು ತಿಂಗಳ ಮತ್ತು ದಿನಗಳ ಹಿಂದೆ ಗಗನ ಮುಟ್ಟಿರುವ ಚಿನ್ನದ ಬೆಲೆಯಿಂದಾಗಿ ಬಡವರು ಹಾಗೂ ಜನಸಾಮಾನ್ಯರು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿಯೂ ಕೂಡ ನೋಡದಂತಹ ಪರಿಸ್ಥಿತಿ ಎದುರಾಗಿತ್ತು. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆಯಾಗಿತ್ತು. ಈಗ ದಿನದಿಂದ ದಿನಕ್ಕೆ ಗಗನ ಮುಟ್ಟಿರುವ ಚಿನ್ನದ ಬೆಲೆಯು ಪಾತಾಳ ಕಾಣುತ್ತಿದೆ. ಹಾಗಿದ್ರೆ ಚಿನ್ನದ ಬೆಲೆ ಇನ್ನೂ ಕೂಡ ಎಷ್ಟು ಇಳಿಕೆ ಆಗುತ್ತದೆ? ಈಗ ಚಿನ್ನದ ಬೆಲೆ ಎಷ್ಟಿದೆ? ಇಳಿಕೆ ಆದರೂ ಕೂಡ ಎಷ್ಟು ಪ್ರಮಾಣದಲ್ಲಿ ಇನ್ನೂ ಇಳಿಕೆಯಾಗುತ್ತದೆ? ನೀವೇನಾದರೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿದ್ದರೆ ಸ್ವಲ್ಪ ತಡೆಯಿರಿ. ಖರೀದಿಸಬೇಕು ಅಂತ ಅಂದುಕೊಂಡಿದ್ರೆ ಯಾವ ತಿಂಗಳಿನಲ್ಲಿ ಗರಿಷ್ಠ ಇಳಿಕೆ ಕಾಣಲಿದೆ, ಅಂದರೆ ಯಾವ ಸಂದರ್ಭದಲ್ಲಿ ಚಿನ್ನ ಖರೀದಿಸಬೇಕು, ಅದಕ್ಕೆ ನಿಖರವಾದ ಡೇಟ್ ಏನಾದರೂ ಇದೆಯಾ? ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಲು ಯಾವೆಲ್ಲ ಕಾರಣಗಳು ಇವೆ? ಇನ್ನು ಎಷ್ಟು ದಿನಗಳವರೆಗೆ ಇಳಿಕೆ ಆಗಲಿದೆ? ನಾವು ಯಾವಾಗ ಚಿನ್ನವನ್ನು ಖರೀದಿಸಬೇಕು? ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಚಿನ್ನಾಭರಣ ಇಷ್ಟಪಡುವವರಾಗಿದ್ದರೆ ಅಥವಾ ಚಿನ್ನದಲ್ಲಿ ಹೂಡಿಕೆ ಮಾಡಲು ಬಯಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಚಿನ್ನವು 1,75,000ದಿಂದ 1,50,000ಕ್ಕಿಂತ ಕಡಿಮೆಯಾಗಿದೆ. ಆದರೆ 3 ಲಕ್ಷದ ಹತ್ತಿರ ತಲುಪಿದ ಬೆಳ್ಳಿ ಈಗ 2.5 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ನಡೆಸುತ್ತಿದೆ. ಇತಿಹಾಸಕ್ಕೆ ವಿರುದ್ಧವಾಗಿ ಈ ಬಾರಿ ಯುದ್ಧದ ಸಮಯದಲ್ಲಿ ಬೆಲೆಗಳು ಏಕೆ ಕುಸಿಯುತ್ತಿವೆ? ಇದರ ಹಿಂದಿನ ಮುಖ್ಯ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ಯುದ್ಧ ಆದಾಗ ಚಿನ್ನದ ಬೆಲೆ ಏರಿಕೆಯಾಗುತ್ತದೆ. ಚಿನ್ನದ ಇತಿಹಾಸವನ್ನು ನೋಡುವುದಾದರೆ 1967ರ ಅರಬ್ ಇಸ್ರೇಲ್ ಯುದ್ಧ, 1979ರ ಇರಾನಿನ ಕ್ರಾಂತಿ ಮತ್ತು 1990ರ ಕೊಲ್ಲಿ ಯುದ್ಧದ ಸಮಯದಲ್ಲಿ ಚಿನ್ನದ ಬೆಲೆಗಳು ಗಮನಾರ್ಹವಾಗಿ ಏರಿದವು. 1979ರ ಚಿನ್ನವು ಪ್ರತಿ ಅನ್ಸಿಗೆ $200ರಿಂದ $800ಗೆ ಏರಿತು. 2022ರ ರಷ್ಯಾ ಉಕ್ರೇನ್ ಯುದ್ಧದ ಆರಂಭದಲ್ಲಿ ಚಿನ್ನದ ಬೆಲೆಗಳು ಸಹ ಏರಿತು. ಬೆಳ್ಳಿ ಹೆಚ್ಚಾಗಿ ಚಿನ್ನ ಮುಂಚೂಣಿಯನ್ನು ಅನುಸರಿಸುತ್ತದೆ. ಆದರೂ ಅದರ ಬಳಕೆಯ ಅರ್ಧದಷ್ಟು ಈಗ ಉದ್ಯಮ, ಸೌರ ಫಲಕಗಳು ಮತ್ತು ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಕೇಂದ್ರೀಕೃತವಾಗಿದೆ. ಇದು ಅದನ್ನು ಹೆಚ್ಚು ಅಸ್ಥಿರಗೊಳಿಸುತ್ತದೆ. ಆದಾಗ್ಯೂ ಆರಂಭಿಕ ಲಾಭದ ನಂತರ 2 ಲೋಹಗಳು ಕಳೆದ 4 ತಿಂಗಳಲ್ಲಿ ತಮ್ಮ ಕನಿಷ್ಠ ಮಟ್ಟವನ್ನು ತಲುಪಿವೆ. ಚಿನ್ನದ ಬೆಲೆ ಇಳಿಕೆಗೆ ಕಾರಣವೇನು ಗೊತ್ತಾ? ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಬಲವಾದ ಅಮೆರಿಕನ್ ಡಾಲರ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಡಾಲರ್ಗಳಲ್ಲಿ ನಿರ್ಧಾರವಾಗುತ್ತದೆ. ಡಾಲರ್ ಬಲಗೊಂಡಾಗ ಭಾರತ ಮತ್ತು ಚೀನಾ ದೇಶದಂತಹ ಪ್ರಮುಖ ಆಮದು ದೇಶಗಳು ಚಿನ್ನವನ್ನು ಖರೀದಿಸುವುದು ಹೆಚ್ಚು ದುಬಾರಿಯಾಗುತ್ತದೆ. ಇದು ಬೇಡಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಬೆಲೆಗಳು ಕುಸಿಯಲು ಕಾರಣವಾಗುತ್ತದೆ. ಮಾರ್ಚ್ 24ರ ದಿನಾಂತ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ವಿವರಗಳು. 18 ಕ್ಯಾರೆಟ್ ಚಿನ್ನದ ಬೆಲೆಯು ಮಾರ್ಚ್ 23ರ ದಿನಾಂತ್ಯಕ್ಕೆ 1 ಗ್ರಾಂಗೆ 10,174 ರೂಪಾಯಿ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆಯು 1,01,740 ರೂಪಾಯಿ ಆಗಿದೆ. ಈ ಮೂಲಕ 1 ಗ್ರಾಂನ ಬೆಲೆಯು 774 ರೂಪಾಯಿ ಹಾಗೂ 10 ಗ್ರಾಂ ಮೇಲೆ 7,740 ರೂಪಾಯಿ ಕಡಿಮೆ. 22 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು 22 ಕ್ಯಾರೆಟ್ ಚಿನ್ನದಲ್ಲೂ ಭರ್ಜರಿ ಇಳಿಕೆಯಾಗಿದೆ. 1 ಗ್ರಾಂ ಚಿನ್ನದ ಬೆಲೆಯು 12,435 ರೂಪಾಯಿ ಹಾಗೂ 10 ಗ್ರಾಂ ಚಿನ್ನದ ಬೆಲೆಯು 1,24,350 ರೂಪಾಯಿ ಆಗಿದೆ. ಇನ್ನು 1 ಗ್ರಾಂ ಮೇಲೆ 945 ರೂಪಾಯಿ ಹಾಗೂ 10 ಗ್ರಾಂನ ಮೇಲೆ 9,450 ರೂಪಾಯಿ ಭರ್ಜರಿ ಇಳಿಕೆಯಾಗಿದೆ. 18 ಹಾಗೂ 22 ಕ್ಯಾರೆಟ್ನಂತೆಯೇ 24 ಕ್ಯಾರೆಟ್ ಚಿನ್ನದ ಬೆಲೆಯು ಭರ್ಜರಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ ಚಿನ್ನದ ಬೆಲೆಯು 1 ಗ್ರಾಂಗೆ 13,565 ರೂಪಾಯಿ ಹಾಗೂ 10 ಗ್ರಾಂ ಚಿನ್ನದ ಬೆಲೆಯು 1,35,650 ರೂಪಾಯಿ ಆಗಿದೆ. ಇನ್ನು 1 ಗ್ರಾಂ ಚಿನ್ನದ ಬೆಲೆಯು 132 ರೂಪಾಯಿ ಹಾಗೂ 10 ಗ್ರಾಂ ಚಿನ್ನದ ಬೆಲೆಯು 10,320 ರೂಪಾಯಿ ಭರ್ಜರಿ ಇಳಿಕೆಯಾಗಿದೆ. ಇನ್ನು ಚಿನ್ನದೊಂದಿಗೆ ಬೆಳ್ಳಿ ಬೆಲೆಯು ಭರ್ಜರಿ ಇಳಿಕೆ ಕಂಡಿದೆ.
ಬೆಳ್ಳಿ ಬೆಲೆಯು ಪ್ರತಿ ಗ್ರಾಂಗೆ 230 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆಯು ಪ್ರತಿ ಗ್ರಾಂಗೆ 15 ರೂಪಾಯಿ ಹಾಗೂ ಬೆಳ್ಳಿ ಬೆಲೆಯು ಪ್ರತಿ ಕೆಜಿಗೆ 2,00,000 ರೂಪಾಯಿ ಆಗಿದೆ. ಇನ್ನು ಕೆಜಿ ಬೆಳ್ಳಿಯು 15,000 ರೂಪಾಯಿ ಇಳಿಕೆಯಾಗಿದೆ. ಹಾಗಾಗಿ ಚಿನ್ನ, ಬೆಳ್ಳಿ, ಬಂಗಾರ ಇಷ್ಟಪಡುವ ಎಲ್ಲ ಆಭರಣ ಪ್ರಿಯರಿಗೂ ಹಾಗೂ ಹೂಡಿಕೆದಾರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದಲ್ಲ ಸ್ನೇಹಿತರೆ, ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಚಿನ್ನವನ್ನ ತಗೋಬೇಕು ಅನ್ಕೊಂಡಿದ್ದಾರೆ ಅಂಥವ್ರಿಗೆ ಈ ವಿಡಿಯೋವನ್ನ ತಪ್ಪದೇ ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ.